ಎಲ್ರಿಗೂ ನಮಸ್ಕಾರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾತ್ ಪ್ರಸಾದಕ್ಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತತೆ. ಸತೀಶ್ ಅವರು ನೋಡ್ತಾ ಇದ್ದಾರೆ. ಸತೀಶ್ CS ಥ್ಯಾಂಕ್ ಯು ಸರ್. ಅಚ್ಯುತ್ ಮೂರ್ತಿ ಅವರು ನೋಡ್ತಾ ಇದ್ದಾರೆ. ಸೊ ಇವತ್ತು ಲೈವ್ ಬರ್ತೀನಿ ಅಂತ ಹಾಕಿದ್ದೆ, ತುಂಬಾ ಜನ ನೋಡಿದ್ದೀರಾ. ಇವತ್ತು ಯಾಕೆ ಲೈವ್ ಬಂದಿದ್ದೀನಿ ಅನ್ನೋದನ್ನ ನಾನು ಹೇಳಕ್ ಬಂದಿದ್ದೀನಿ. ನವರಾತ್ರಿನಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ತುಂಬಾ ಖುಷಿ ಆಯ್ತು. ತುಂಬಾ ಅಂದ್ರೆ ನನಗೆ ಹೇಳಕ್ಕಾಗ್ಲಿಲ್ಲ, ಅಷ್ಟೊಂದು ಖುಷಿ ಆಯ್ತು. ಯಾಕಂದ್ರೆ ದಿನ ಕಲರ್ಫುಲ್ 9 ದಿವಸ 10 ದಿವಸ ಅಂತೂ ನೋಡಕ್ ಆಗ್ತಿರ್ಲಿಲ್ಲ. ಅಷ್ಟು ಏನ್ ಕಲರ್ಗಳು, ಯಾವ ಕಲರ್ ನೋಡಿದ್ರು ಆ 10 ಕಲರ್ ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇತ್ತು. ಆ ತರ ಏನ್ ಖುಷಿ ಆಗಿತ್ತು ಅಂದ್ರೆ ಅದನ್ನ ಹೇಳಕ್ಕಾಗಲ್ಲ, ಅದನ್ನ ವರ್ಣನೆ ಮಾಡಕ್ಕಾಗಲ್ಲ, ಆ ತರ ಖುಷಿ ಆಗಿತ್ತು. ಸೊ ನಿಮ್ಮ ಪಾರ್ಟಿಸಿಪೇಷನ್ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಖುಷಿ ಆಯ್ತು. ನಿಮ್ಮ ಉತ್ಸಾಹಕ್ಕೆ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ಸೊ ಶ್ರಾವಣ ಮಾಸದಲ್ಲೂ ಸಹ ಅಷ್ಟೇನೆ, ನೀವು ಅಷ್ಟೊಂದು ಕೊಟ್ಟಿದ್ರಿ. ಯಾಕೆ ನಾನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಇದ್ರ ಬಗ್ಗೆ ಯೋಚನೆನೂ ಸಹ ಮಾಡಿರಲಿಲ್ಲ. ಸೊ ನೀವು ಅದನ್ನೆಲ್ಲ ಅಷ್ಟೊಂದು ನೀವು ನನ್ನ ಕೇಳಿ ಮಾಡ್ತೀರಾ ಮೇಡಮ್, ಇವತ್ತು ಯಾವ ಥೀಮ್ ಮಾಡ್ತೀರಾ ಅಂತ ಕೇಳಿ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗಿದ್ದಕ್ಕೆ, ನಾನು ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ತುಂಬಾ ಚೆನ್ನಾಗಿ ನನಗೆ ಹೇಳಿದ್ರು. ಗ್ರೂಪ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು. ಸೊ ಇವಾಗ ನಮ್ಗೆ ಶ್ರಾವಣ ಮಾಸದಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರಿ, ನೀವು ಹಾಗೆ ಕೇಳಿ ಎಲ್ಲ ಸಪೋರ್ಟ್ ಮಾಡಿದ್ರಿ. ಹಾಗೇನೆ ಎಲ್ಲರೂ ಲೈವ್ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ರಿ. ಎಲ್ಲರೂ 4 ಹಾಡುಗಳನ್ನ ಪೋಸ್ಟ್ ಮಾಡಿ ತುಂಬಾ ಚೆನ್ನಾಗಿ ಹಾಕಿದ್ರಿ. ಎಲ್ಲರಿಗೂ ಸರ್ಟಿಫಿಕೇಟ್ ಬಂದಿದೆ. ಹಾಗೆ ನವರಾತ್ರಿನಲ್ಲೂ ಥೀಮ್ ಕೊಟ್ಟಿದ್ದೆ. ಸೊ ನವರಾತ್ರಿನಲ್ಲೂ ಅಷ್ಟೇ ಎಲ್ಲರೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಹೇಳದ್ನಲ್ಲ, ಯಾವ ಪೋಸ್ಟ್ ನೋಡ್ಲಿ ಯಾವ ಪೋಸ್ಟ್ ಬಿಡ್ಲಿ ಎಲ್ಲಾ ಕಲರ್ಸ್ಗಳು, ಇವತ್ತು ಆ ಕಲರ್, ಇವತ್ತು ಈ ಕಲರ್, ಇವತ್ತು ಈ ಕಲರ್, ಇವತ್ತು ಈ ಕಲರ್, ತುಂಬಾ ಚೆನ್ನಾಗಿ ತುಂಬಾ ಖುಷಿ ಆಗ್ತಾ ಇತ್ತು ಮನ್ಸಿಗೆ ಮಾತ್ರ. ಅವತ್ತಿನ ಕಲರು, ಇವತ್ತು ಈ ಕಲರ್, ಇವತ್ತು ಈ ಕಲರು ಅಂತ ಹೇಗ್ ನವರಾತ್ರಿ ಮುಗಿದು ಹೋಯ್ತು ಅನ್ನೋದೇ ನನಗೆ ಒಂಥರ ಬೇಜಾರಾಗೋಯ್ತು. ಇನ್ನೊಂದು 10 ದಿವಸ ಇರಬೇಕಾಗಿತ್ತು ಅನಿಸ್ಬಿಡ್ತು, ಅಷ್ಟು ಖುಷಿ ಆಗಿತ್ತು. ಸೊ ಅದ್ರದ್ದು ಸರ್ಟಿಫಿಕೇಟ್ಸ್ ಒಂದ್ ಸ್ವಲ್ಪ ಜನದ ಹಾಕಿದ್ದೀನಿ, ಇನ್ನೊಂದ್ ಸ್ವಲ್ಪ ಜನ ಸರ್ಟಿಫಿಕೇಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಏನೋ ಅನ್ಕೋಬೇಡಿ. ಎಲ್ಲರೂ ಹಾಗೆ ಹೇಳ್ತೀರಾ, ಎಲ್ಲ ತುಂಬಾ ಜನ ಬೈದಿದ್ದಾರೆ, ಯಾವಾಗ್ಲೂ ನೀವು ಬ್ಯುಸಿನೇ ಅಂತ ಹೇಳ್ತೀರಾ, ಇನ್ನು ನಮ್ ಕೆಲಸ ಯಾವಾಗ ಮಾಡ್ತೀರಾ ಅಂತ. ಏನೋ ಅನ್ಕೋಬೇಡಿ, ಸ್ವಲ್ಪ ಇರೋದ್ರಿಂದ ಶೆಡ್ಯೂಲ್ಸ್ ಇರೋದ್ರಿಂದ ಹಂಗಾಗಿದೆ, ಏನು ಅನ್ಕೋಬೇಡಿ. ಸೊ ನಮ್ಗೆ ಇವತ್ತು ನೆಕ್ಸ್ಟ್ ಆಯ್ತಾ, ನಾನು ಇನ್ಯಾರ ಸರ್ಟಿಫಿಕೇಟ್ಗಳು ಹಾಕಿಲ್ಲ, ಅದನ್ನ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಉಳಿದಿದೆ, ಸೊ ನಾನು ಸರ್ಟಿಫಿಕೇಟ್ಗಳನ್ನ ಹಾಕ್ತೀನಿ. ನೆಕ್ಸ್ಟ್ ಇವಾಗ ನಮ್ಗೆ ಬರ್ತಾ ಇರೋ ಹಬ್ಬ, ಇದು ದೊಡ್ಡ ಹಬ್ಬ, ಖುಷಿಯ ಹಬ್ಬ, ತುಂಬಾ ಖುಷಿಯಾಗಿರ್ತಕ್ಕಂಥ ಹಬ್ಬ, ತುಂಬಾ ಎಂಜಾಯ್ ಮಾಡುವಂತ ಹಬ್ಬ, ದೀಪಾವಳಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ನಾನು ಇಷ್ಟರೊಳಗನೆ ಲೈವ್ ಬರಬೇಕಾಗಿತ್ತು, ಸ್ವಲ್ಪ ಆಗಿಲ್ಲ ಅಂತ ಸ್ವಲ್ಪ ಲೇಟ್ ಆಯ್ತು. ಬಟ್ ಇವಾಗ ಟೈಮ್ ಇದೆ, ಇನ್ನ ಟೈಮ್ ಇದೆ. ಸೊ ಮಾಡ್ಬೋದು, ಏನು ಅಂತ ಈ ಸರಿ ಏನ್ ಅನ್ಕೋತೀನಿ ಅಂದ್ರೆ ಅಂತ ಕಷ್ಟಕರವಾದಂತಹ ಥೀಮ್ ಏನು ಇಲ್ಲ, ಆರಾಮಾಗಿ ನೀವು ಮಾಡ್ಬೋದು ಅನ್ಕೊಳ್ತೀನಿ, ಈಸಿಯಾಗಿ ಮಾಡ್ಬೋದು. ಸೊ ಇದರಲ್ಲಿ ಸ್ವಲ್ಪ ರೂಲ್ಸ್ ಇರುತ್ತೆ, ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಒಂದು 5 ಜನಕ್ಕೆ ಸೆಲೆಕ್ಷನ್ ಮಾಡಿ ಒಂದು ದೀಪಾವಳಿ ಗಿಫ್ಟ್ ಕೊಡೋಣ ಅಂತ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಒಂಚೂರು ರೂಲ್ಸ್ಗಳು ಇರುತ್ತೆ. ಸೊ ಓಕೆನಾ. ಹಾಗಿದ್ರೆ ನಮ್ಮ ದೀಪಾವಳಿ ಥೀಮ್ ತುಂಬಾ ಜನ ನೋಡ್ತಾ ಇದ್ರೆ, ತುಂಬಾ ಜನ ನೋಡ್ತಾ ಇಲ್ಲ. ಬಟ್ ನಾನು ಅದನ್ನ ಪೋಸ್ಟರ್ನು ಹಾಕ್ತೀನಿ, ಜೊತೆಗೆ ಈ ಲೈವ್ ಹೇಳಿದ್ದನ್ನ ನಾನು ವಿಡಿಯೋ ಮಾಡಿಟ್ಟಿರ್ತೀನಲ್ಲ, ಅದರಲ್ಲಿ ಎಲ್ಲ ಇರುತ್ತೆ, ನೋಡ್ದವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಯಾಕಂದ್ರೆ ತುಂಬಾ ಟೈಮ್ ನನಗೂ ಇದ್ ಮಾಡಕ್ಕಾಗಲ್ಲ, ಯಾಕಂತಂದ್ರೆ ಪಾಪ ಎಲ್ಲರ ಟೈಮನ್ನು ಸುಮ್ಮನೆ ವೇಸ್ಟ್ ಮಾಡೋ ಬದಲು ನಾನು ಹೇಳ್ಬಿಟ್ಟಿರ್ತೀನಿ, ಅದರ ವಿಡಿಯೋ ಇರುತ್ತೆ. ಸೊ ಇನ್ನೊಂದ್ಸರಿ ಅದನ್ನ ವಿಡಿಯೋ ಪೋಸ್ಟ್ ಮಾಡ್ತೀನಿ, ಜೊತೆಗೆ ಪೋಸ್ಟರ್ಗಳನ್ನ ಪೋಸ್ಟ್ ಮಾಡ್ತೀನಿ, ಟೈಪ್ ಮಾಡಿನೂ ಹಾಕ್ತೀನಿ. ಎಲ್ಲರೂ ರೂಲ್ಸ್ ಒಂದ್ಸರಿ ನೋಡ್ಕೊಂಬಿಡಿ, ಹಾಗೇನೆ ಒಂದ್ಸರಿ ಏನು ಅಂತ ಪಾರ್ಟಿಸಿಪೇಟ್ ಮಾಡಿ. ಓಕೆನಾ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಸಪೋರ್ಟ್ ನನ್ಗೆ ಯಾವಾಗ್ಲೂ ಸದಾ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟೇ ನನಗೆ ಪ್ರೋತ್ಸಾಹ, ಅಂದ್ರೆ ನನಗೆ ಉತ್ಸಾಹ ಬರಕ್ ಕಾರಣ. ಮಾಡ್ಬೇಕು, ನಾನು ಒಂದೇನಾರು ಹೊಸದ್ ಕೊಡ್ಬೇಕು ಅನ್ನೋದನ್ನ ಮಾಡಕ್ಕಾಗತ್ತೆ ಅನ್ನೋದೇ ನನ್ನ ಒಂದು ಖುಷಿ ಅಂತ ಹೇಳ್ಬೋದು. ಸುಮ್ನೆ ಅದು ಇದು ಅಂದ್ರೆ ಹಾಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಈ ಸರಿ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ, ಏನಾದ್ರೂ ಒಂದ್ ಸ್ವಲ್ಪ ಆಯಾ ಹಬ್ಬಕ್ಕೆ ತಕ್ಕಂಗೆ, ಅಥವಾ ಏನಾದ್ರೂ ತುಂಬಾ ಬೇಜಾರಾದಾಗ, ಈಗ ಹಬ್ಬಗಳೇ ನಾನು ಗ್ರೂಪ್ ಮಾಡ್ದಾಗಿಂದ ಸ್ವಲ್ಪ ಹಬ್ಬಗಳೇ ಬರ್ತಾ ಇರೋದ್ರಿಂದ
ಸೊ ನಾನು ಹಬ್ಬಗಳಿಗೆ ಸ್ವಲ್ಪ ಆಯಾ ಹಬ್ಬಗಳಿಗೆ ತಕ್ಕಂಗೆ ಥೀಮ್ಗಳನ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದೆಲ್ಲ ಹಬ್ಬ ಮುಗೀತು ಅಂತಂದ್ರೆ ಬೇರೆ ತರ ಥೀಮ್ಗಳನ್ನ ಕೊಡ್ತೀನಿ. ಏನೋ ಒಂಥರ ಚೇಂಜಸ್ ಇರ್ಲಿ ಅಂತ ಗ್ರೂಪ್ ಅಲ್ಲಿ. ಬರೀ ಹಾಡು, ಸ್ವಲ್ಪ ಡ್ಯಾನ್ಸ್ ಏನ್ ಮಾಡೋರು ಮಾಡ್ಲಿ, ಯಾಕಂದ್ರೆ ಡ್ಯಾನ್ಸ್ ಸ್ವಲ್ಪ ಕಡಿಮೆ ಆಗಿದೆ, ಪರವಾಗಿಲ್ಲ, ಹಾಕೋರು ಹಾಕ್ಲಿ. ಬರೀ ಹಾಡು ಬೇಡ ಅಂತ ನನ್ಗೆ ಅನ್ನಿಸ್ತು. ನೋಡೋಣ. ದಿನ ಪೋಸ್ಟ್ ಮಾಡೇ ಮಾಡ್ತೀರಲ್ವಾ, ಹೇಗಿದ್ರು ಸೋಮವಾರದಿಂದ ರವಿವಾರವರೆಗೂ ಇದ್ದೇ ಇರುತ್ತೆ ಅಲ್ವಾ. ಆಲ್ಮೋಸ್ಟ್ ನೀವು ಮಾಡೇ ಮಾಡ್ತೀರಾ, ಥೀಮಲ್ಲಿ ಪಾರ್ಟಿಸಿಪೇಟ್ ಮಾಡೇ ಮಾಡ್ತೀರಾ. ಆಲ್ಮೋಸ್ಟ್ ನನಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ, ನಾನು ಎಲ್ಲ ಕಡೆ ಇರ್ತೀನಿ, ನೀವು ಎಲ್ಲ ಕಡೆ ಇರ್ತೀರಾ, ಎಲ್ಲರೂ ಹಾಡು ಹೇಳ್ತೀವಿ, ಭಜನೆ ಮಾಡ್ತೀವಿ, ಅದೆಲ್ಲ ಗೊತ್ತಿದೆ. ಸೊ ಅದಕ್ಕೆಲ್ಲ ಥೀಮ್ ಇದೆ, ಅದಕ್ಕೋಸ್ಕರ ಅದನ್ನ ದಿನ ಮಾಡೋಣ. ಬಟ್ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ದೀಪಾವಳಿಗೆ ಒಂದು ಹೊಸದೇನಾದ್ರೂ ಸ್ಪೆಷಲ್ ಮಾಡೋಣ ಅಂತ. ಹೇಗಿದ್ರು ನೀವು ಎಲ್ಲದರಲ್ಲೂ ಪಂಟ್ರಲ್ವಾ, ಗೊತ್ತು ನನಗೆ. ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಎಲ್ಲದರಲ್ಲೂ ಪಂಟ್ರು ಅಂತ ನನಗೆ ಗೊತ್ತು, ಎಲ್ಲ ಮಾಡ್ತೀರಾ ಅಂತಾನು ಗೊತ್ತು. ಬಟ್ ಆದ್ರೂ ಒಂದೇನೋ ಕ್ಯೂರಿಯಾಸಿಟಿ, ಎಲ್ಲರೂ ತಿಂಡಿಗಳು ಹೇಗ್ ಮಾಡ್ಬೋದು ಅನ್ನೋದನ್ನು ನಾನು ಒಂದು ಕ್ಯೂರಿಯಾಸಿಟಿ ಅಲ್ವಾ. ತಿಂಡಿಗಳು ಹೇಗ್ ಮಾಡ್ಬೋದು ಅನ್ನೋದು ನನಗೊಂದು ಕ್ಯೂರಿಯಾಸಿಟಿ. ಯಾಕೆ ಇದನ್ನ ಟ್ರೈ ಮಾಡೋಣ ಅಂತ ನನಗೆ ಅನ್ನಿಸ್ತು. ಯಾಕಂತಂದ್ರೆ ಯಾವಾಗ್ಲೂ ಹಾಡು ಡ್ಯಾನ್ಸು ಇದ್ದೇ ಇರುತ್ತೆ, ನೋಡೋರ್ಗು ಸ್ವಲ್ಪ ಚೇಂಜಸ್ ಇರ್ಲಿ. ಆಮೇಲೆ ನೀವ್ ಹೇಗ್ ಮಾಡ್ತೀರಾ ಅನ್ನೋದನ್ನ ನೋಡಿದ್ರೆ ನನಗೂ ಗೊತ್ತಾಗುತ್ತೆ ನೀವು ಚೆನ್ನಾಗಿ ಮಾಡ್ತೀರಾ ಅಂತ. ಆದ್ರೂ ನೋಡ್ಬೇಕು ಅನ್ನೋ ಒಂದು ಆಸೆ, ನನ್ಗೆ ಪರ್ಸನಲಿ ನೋಡ್ಬೇಕು ಅನ್ನೋ ಆಸೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಸರಿ ನಾನು ಈ ಥೀಮಲ್ಲಿ ದೀಪಾವಳಿ ಹಬ್ಬದ ವಿಶೇಷ ಅಂತಂದ್ರೆ ದೀಪಾವಳಿ ಹಬ್ಬದ ತಿಂಡಿಗಳು ಅಂತ ಕೊಡ್ತಾ ಇದ್ದೀನಿ. ಓಕೆನಾ, ದೀಪಾವಳಿ ಹಬ್ಬದ ತಿಂಡಿಗಳು ಅಂತ ಕೊಡ್ತಾ ಇದ್ದೀನಿ. ಇದು ಏನಾಗಿರುತ್ತೆ 3 ದಿವಸದ ಥೀಮ್ ಆಗಿರುತ್ತೆ. ಓಕೆನಾ, 3 ದಿವಸದ ಥೀಮ್ ಆಗಿರುತ್ತೆ. ಎಲ್ಲರೂ ಗೊತ್ತು, ಬ್ಯುಸಿ ಇರ್ತೀರಾ ಅಂತ ಗೊತ್ತು. ಸೊ ಅದಕ್ಕೆ ಅದೇನು ಕಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಈಸಿ ಆಗೋಂಗೆ ನಾನು ರೂಲ್ಸ್ಗಳನ್ನ ಕೊಟ್ಟಿದ್ದೀನಿ. ಸ್ವಲ್ಪ ಈಸಿಯಾಗಿ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಯಾರಿಗೂ ಇದಕ್ಕೋಸ್ಕರನೇ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದೇನಿಲ್ಲ. ಬಟ್ ನಾನು 2 ದಿವಸ ಮುಂಚೆ ಹೇಳಿದ್ರೆ ಮಾಡೋವಾಗ್ಲೂ ನೀವು ಅದನ್ನ ಮಾಡಿಟ್ಕೋಬಹುದು ಅನ್ನೋದಕ್ಕೆ ನಾನು ಇದು ಮಾಡಿದ್ದೀನಿ. ಹೇಗಿದ್ರು ಹಾಡು ಹೇಳಕ್ ರೆಡಿ ಆಗಿರ್ತೀರಾ, ಸೊ ಅದ್ರ ಜೊತೆಗೇನೆ ಮಾಡಬಹುದು. ಅದಕ್ಕೋಸ್ಕರ ಅಂತಂದ್ರೆ ಈ ದೀಪಾವಳಿ ಹಬ್ಬದ ವಿಶೇಷ ಅಂತಂದ್ರೆ 3 ದಿವಸ ಹಬ್ಬ ಇರುತ್ತೆ. ಸೊ 3 ದಿವಸದ ಹಬ್ಬದಲ್ಲೂ 3 ತರದ ತಿಂಡಿಗಳಂತ ನಾನು ಕೊಟ್ಟಿದ್ದೀನಿ. ಫಸ್ಟ್ ಒನ್ ಏನಾಗುತ್ತೆ ಅಂದ್ರೆ, ಸೋಮವಾರ 20/10/2025 ಸೋಮವಾರ ನರಕ ಚತುರ್ದಶಿ. ಸೊ ನರಕ ಚತುರ್ದಶಿ ದಿವಸ ನೀವೇನ್ ಮಾಡ್ಬೇಕು ಅಂದ್ರೆ, ಅವತ್ತಿನ ತಿಂಡಿ ಅವಲಕ್ಕಿ. ಸೊ ಅವಲಕ್ಕಿನ ನೀವು ಯಾವ ವೆರೈಟಿ ಬೇಕಾದ್ರೂ ಮಾಡ್ಬೋದು. ನೆನೆಸಿದ ಅವಲಕ್ಕಿ ಇರುತ್ತೆ, ಅಥವಾ ಮಾಮೂಲ್ ಹುರ್ದ ಅವಲಕ್ಕಿ ಇರುತ್ತೆ, ಕರ್ದ ಅವಲಕ್ಕಿ ಇರುತ್ತೆ ಚೂಡಾ ತರ, ಅಥವಾ ಪೇಪರ್ ಅವಲಕ್ಕಿ ಇರುತ್ತೆ. ಅದನ್ನ ನೀವು ಕೊಬ್ಬರಿ ಹಾಕಿ ಮಾಡ್ಬೋದು, ನೀವು ಏನಾದ್ರೂ ಹಾಕಿ ಮಾಡ್ಬೋದು. ಅದನ್ನೇ ಹಾಕ್ಬೇಕು ಇದನ್ನೇ ಹಾಕ್ಬೇಕು ಅಂತಲ್ಲ, ಯಾವ ತರ ಬೇಕಾದ್ರೂ ನೀವು ಅವಲಕ್ಕಿ ಮಾಡ್ಬೋದು. ಸೊ ಅವಲಕ್ಕಿನ ನೀವು ಮಾಡ್ಬೇಕಾಗತ್ತೆ. ಫಸ್ಟ್ ಡೇ ಏನಂತಂದ್ರೆ 20/10/2025 ಸೋಮವಾರ ನರಕ ಚತುರ್ದಶಿ ಅವಲಕ್ಕಿ ಥೀಮ್ ಇರುತ್ತೆ. ಓಕೆನಾ. ಸೆಕೆಂಡ್ ಡೇ 21/10/2025 ಮಂಗಳವಾರ ಅಮಾವಾಸ್ಯೆ. ಅವತ್ತು ನಮ್ಗೆ ಏನಿರುತ್ತೆ ಅಂದ್ರೆ ಕುರ್ಕುಲ್ ತಿಂಡಿಗಳಿರುತ್ತೆ. ಅಮಾವಾಸ್ಯೆ ದಿನ ನಮ್ಗೇನಿರುತ್ತೆ, ಕುರ್ಕುಲ್ ತಿಂಡಿಗಳಿರುತ್ತೆ. ಕುರ್ಕುಲ್ ತಿಂಡಿನ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ತೆಂಗ್ಳು, ಶಂಕರಪೊಳೆ ಎಲ್ಲ ಬಂದು ಹೋಯ್ತು. ಅದರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಬೋದು. ಇದೇ ಐಟಮ್ ಅಂತ ಏನಿಲ್ಲ, ಇದೇ ತರದ್ದೇ ಕುರ್ಕುಲ್ ತಿಂಡಿ ಅಂತೇನಿಲ್ಲ. ನೀವು ಏನ್ ಬೇಕಾದ್ರೂ ಕುರ್ಕುಲ್ ತಿಂಡಿಗಳು ಮಾಡ್ಬೋದು. ಯಾವ್ದನ್ನ ಬೇರೆ ಟೈಪ್ ಹೊಸ ಟೈಪ್ ಇದ್ರೆ ಅದನ್ನೂ ಮಾಡ್ಬೋದು. ಯಾವ್ದಾದ್ರೂ ಕುರ್ಕುಲ್ ತಿಂಡಿ ನೀವು ಅಲ್ಲಿ ಮಾಡಬಹುದು. ಸೊ ನೆಕ್ಸ್ಟ್ ಡೇ ಬಲಿಪಾಡ್ಯಮಿ 22/10/2025 ಬುಧವಾರ ಬಲಿಪಾಡ್ಯಮಿ. ಅವತ್ತು ನೀವು ಸಿಹಿ ತಿಂಡಿಗಳು ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಊಟಕ್ಕೆ ಮಾಡಿದ್ದ ಅದನ್ನಾದ್ರೂ ಮಾಡ್ಬೋದು, ಇದನ್ನ ಮಾಡಿದ್ದಾದ್ರೂ ಮಾಡಬಹುದು. ತಿಂಡಿಗೆ ಮಾಡಿರ್ತೀರಾ ಅದನ್ನಾದ್ರೂ ಮಾಡ್ಬೋದು. ಉಂಡಿ ಅಂತೂ ಮಾಡ್ತೀರಾ ಆಲ್ಮೋಸ್ಟ್. ಹಬ್ಬ ಅಂದ ತಕ್ಷಣ ಶಂಕರಪೊಳೆ, ಸ್ವೀಟ್ ಶಂಕರಪೊಳೆ ಮಾಡ್ತೀರಾ. ಖಾರ ಶಂಕರಪೊಳೆ ಕುರ್ಕುಲ್ ತಿಂಡಿಲ್ ಬರುತ್ತೆ, ಸ್ವೀಟ್ ಶಂಕರಪೊಳೆ ಸಿಹಿ ತಿಂಡಿಲ್ ಬರುತ್ತೆ ಅಲ್ವಾ. ಸೊ ಹಾಗೆ ನೀವು ಎನಿ ತಿಂಡಿಗಳನ್ನ, ನೀವು ಸಿಹಿ ತಿಂಡಿಗಳನ್ನ ಮಾಡಬಹುದು. ಅದೇ ಇದೆ ಅಂತ ಯಾವ್ದು ಇಲ್ಲ. ಸಕ್ಕರೆ ಬೆಲ್ಲ ಯಾವ್ದಾದ್ರು ಉಪಯೋಗಿಸ್ಕೊಂಡು ನೀವು ಮಾಡಬಹುದು, ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಉಪಯೋಗಿಸಿ ಅದನ್ನ ಉಪಯೋಗಿಸಿನೂ ನೀವು ಮಾಡಬಹುದು. ಏನಾದ್ರೂ ಉಪಯೋಗಿಸಿ ಮಾಡಿ, ಏನಾದ್ರೂ ತಿಂಡಿ ಮಾಡಿ, ಒಟ್ಟು ಸ್ವೀಟ್ ಒಂದು ಮಾಡ್ರಿ ಅಂತ ಹಬ್ಬಕ್ಕೆ ಅಂತ. ಒಂದು ಕುರ್ಕುಲ್ ತಿಂಡಿ, ಒಂದು ಅವಲಕ್ಕಿ, ಒಂದು ಸಿಹಿ ತಿಂಡಿ. ಗೊತ್ತಾಯ್ತಲ್ಲ. ಸೋಮವಾರ ಅವಲಕ್ಕಿ, ಮಂಗಳವಾರ ಕುರ್ಕುಲ್ ತಿಂಡಿ, ಬುಧವಾರ ಸಿಹಿ ತಿಂಡಿ. ಸೊ ಈ 3 ತಿಂಡಿ ಅಂತ ಗೊತ್ತಾಯ್ತು. ಆಲ್ಮೋಸ್ಟ್ ಈಸಿ ಇದೆ. ಎಲ್ಲರೂ ಆ ತಿಂಡಿ ಮಾಡೇ ಮಾಡ್ತೀರಾ, ಮಾಡಬಹುದು. ಸಾರಿ, ಸ್ವಲ್ಪ ಲೈಟಾಗಿ ಕೆಮ್ಮು, ಏನು ಅನ್ಕೋಬೇಡಿ, ಸಾರಿ. ಅದಕ್ಕೆ ನಾನು ಪೋಸ್ಟರ್ ಹಾಕೋಣ ಅನ್ಕೊಂಡೆ, ಬಟ್ ಎಕ್ಸ್ಪ್ಲೇನ್ ಎಲ್ಲ ಹೇಳಕ್ಕಾಗಲ್ಲ ಅಂತ ಬಂದೆ. ಸೊ ಇದಕ್ಕೆ ರೂಲ್ಸ್ ಇರುತ್ತೆ. ಯಾಕಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ 5 ಜನ ಸೆಲೆಕ್ಟ್ ಮಾಡಬೇಕು ಅನ್ಕೊಂಡಿದ್ದೀನಲ್ಲ, ರೂಲ್ಸ್ ಪ್ರಕಾರ ಇದ್ದವ್ರನ್ನ ನಾನು 5 ಜನ ಸೆಲೆಕ್ಟ್ ಮಾಡಿ ಅವ್ರಿಗೆ ಗಿಫ್ಟ್ ಹ್ಯಾಂಪರ್ ಕೊಡಬೇಕು ಅನ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ
ರೂಲ್ಸ್ ಪ್ರಕಾರ ಬೇಕು ನಮಗೆ. ಅದಕ್ಕೋಸ್ಕರ ನಾನಿವತ್ತು ರೂಲ್ಸ್ ಪ್ರಕಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಏನ್ ಫಸ್ಟ್ ರೂಲ್ಸು, ಒಂದು ತಿಂಡಿ ಮಾಡ್ತೀರಾ, ಅವಲಕ್ಕಿ ಆದ್ರೂ ಮಾಡ್ತೀರಾ, ಕುರ್ಕುಲ್ ತಿಂಡಿ ಆದ್ರೂ ಮಾಡ್ತೀರಾ, ಸಿಹಿ ತಿಂಡಿ ಆದ್ರೂ ಮಾಡ್ತೀರಾ, 3 ದಿವಸನೂ ಪೋಸ್ಟ್ ಮಾಡಬೇಕು. ಮೂರೂ ಯಾವ್ದೋ ಒಂದು ಮಾಡ್ತೀರಾ. ಮಾಡಿದ್ಮೇಲೆ ಅದನ್ನ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಬೇಕು. ಡೆಕೋರೇಷನ್ ಮಾಡಬೇಕು ಅಂದ್ರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಒಂದು ಇಡೋದ್ರಲ್ಲಿ ಅಥವಾ ಒಂದು ಫ್ಲವರ್ ಅಲ್ಲಿ ಒಂದೇನೋ ಡೆಕೋರೇಷನ್ ಮಾಡ್ಬೋದು, ಅಥವಾ ಒಂದೇನೋ ಯಾವ್ದ್ರಲ್ಲಾದ್ರೂ ನೀವು ಮಾಡ್ಬೋದು. ಇದ್ರಲ್ಲೇ ಮಾಡ್ಬೇಕು ಅಂತಿಲ್ಲ. ಒಂದು ಮಧ್ಯದಲ್ಲಿ ಒಂದು ಚೆನ್ನಾಗಿ ಆ ಕಡೆ ಈ ಕಡೆ ದೀಪ ಇಟ್ಬಿಟ್ಟು ಮಧ್ಯದಲ್ಲಿ ಹೂ ಇಟ್ಬಿಟ್ಟು ಅದು ಡೆಕೋರೇಷನ್ಸ್ ಐಡಿಯಾನು ನಾನೇ ಹೇಳ್ತಾ ಇದ್ದೀನಿ ಅನಿಸ್ತಾ ಇದೆ. ಬಟ್ ಅಷ್ಟೊಂದೇನು ಡೆಕೋರೇಷನ್ ಮಾಡಬೇಕಾಗಿದ್ದಿಲ್ಲ. ಬಟ್ ನೋಡಕ್ಕೆ ಚೆನ್ನಾಗಿ ಕಾಣಿಸ್ಬೇಕು. ನೀವು ಫೋಟೋ ತೆಗೆದಿದ್ದು ನೋಡಕ್ ಚೆನ್ನಾಗಿ ಕಾಣಿಸ್ಬೇಕು. ಅವಲಕ್ಕಿ ಅಥವಾ ತಿಂಡಿಗಳು ಕ್ಲಿಯರ್ ಆಗಿ ಕಾಣಿಸ್ತಾ ಇರಬೇಕು. ಸೊ ಇದು ಫಸ್ಟ್ನೇ ರೂಲ್ಸ್. ತಿಂಡಿಯನ್ನ ಡೆಕೋರೇಷನ್ ಮಾಡಬೇಕು. ನೀವು ಯಾವ ತಿಂಡಿ ಮಾಡಿರ್ತೀರಾ ಆ ತಿಂಡಿನ ಡೆಕೋರೇಷನ್ ಮಾಡಿ, ತಿಂಡಿನೇ ಡೆಕೋರೇಷನ್ ಮಾಡ್ಬೇಕಂತಲ್ಲ, ಸೈಡ್ ಎಲ್ಲ ಮಾಡಿದ್ರು ಓಕೆ. ಅಥವಾ ತಿಂಡಿಯಲ್ಲೇನೆ ನೀವೇನಾದ್ರೂ ಮಾಡ್ತೀನಿ ಅಂದ್ರೆ ಅದು ಓಕೆ, ಏನ್ ತೊಂದರೆ ಇಲ್ಲ. ಓಕೆನಾ? ಯಾಕಂದ್ರೆ ನಿಮ್ ಟೈಮ್ ಹೇಗಿರುತ್ತೆ ಅದ್ರ ಮೇಲೆ, ಹಬ್ಬ ಟೈಮ್ ಅಲ್ವಾ, ಸ್ವಲ್ಪ ನೋಡ್ಕೊಂಡು ನಿಮ್ಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡ್ಬೋದು. ಆಯ್ತಾ? ಅದ್ರ ಜೊತೆಗೇನೆ ನೀವು ಶುಭಾಶಯ ಹೇಳ್ಬೋದು. ಫೋಟೋ ಮಾಡ್ತಾನೆ ಅದ್ರ ವಿಡಿಯೋ ಮಾಡಿ ನೀವು ಶುಭಾಶಯ ಹೇಳ್ಬೋದು. ಇಲ್ಲ ಅಂತಂದ್ರೆ ಸಪ್ರೇಟ್ ಆಗಿ ಒಂದು ಶುಭಾಶಯ ಹೇಳ್ಬೋದು. ಹೇಗಿದ್ರು ನೀವು ರೆಡಿ ಆಗಿರ್ತೀರ ಅವಾಗ ಒಂದು ಶುಭಾಶಯನ ಹೇಳ್ಬೋದು. ಆಮೇಲೆ ಅದು ಒಂದು ಡೆಕೋರೇಷನ್ ಮಾಡ್ತೀರಾ, ತಿಂಡಿ ಡೆಕೋರೇಷನ್ ಮಾಡ್ತೀರಾ, ಅದ್ರ ಜೊತೆನಾದ್ರೂ ಶುಭಾಶಯ ಹೇಳ್ಬೋದು. ಅಥವಾ ನೀವು ಒಂದು ತಿಂಡಿ ಮಾಡಿರ್ತೀರಲ್ಲ, ನೀವು ಅದನ್ನ ಹಿಡ್ಕೊಂಡು ಒಂದು ಫೋಟೋ, ತಿಂಡಿ ಹಿಡ್ಕೊಂಡು ಒಂದು ಫೋಟೋ, ಅದ್ರ ಜೊತೆಗಾದ್ರೂ ನೀವು ಶುಭಾಶಯ ಹೇಳ್ಬೋದು. ಅಥವಾ ಸುಮ್ಮನೆ ಜಸ್ಟ್ ತಿಂಡಿ ವಿಡಿಯೋ ಮಾಡಿ ಅದ್ರ ಜೊತೆಗಾದ್ರೂ ಒಂದು ಶುಭಾಶಯ ಹೇಳ್ಬೋದು. ಸೊ ಅದ್ರ ಜೊತೆಗೊಂದು ಶುಭಾಶಯ ಹೇಳ್ಬೋದು. ಸೊ ಆಮೇಲೆ ನೀವು ನೆಕ್ಸ್ಟ್ ರೆಸಿಪಿ ಆದ್ರೂ ಹಾಕ್ಬಹುದು. ಆಯ್ತಾ? ಹಾಕಿದ್ರು ಅಷ್ಟೇ, ಹಾಕದೇ ಇದ್ರು ಅಷ್ಟೇ. ಬಟ್ ಐಟಮ್ಸ್ ಏನ್ ಹಾಕಿದೀರಾ ಅನ್ನೋದಾದ್ರೂ ನೀವೇನ್ ಮಾಡ್ಬೇಕು, ಅಲ್ಲಿ ಟೈಪ್ ಮಾಡ್ಬೇಕು. ಐಟಮ್ಸ್ ಏನೇನ್ ಹಾಕಿದೀರಾ ಅನ್ನೋದಾದ್ರು ರೆಸಿಪಿ ಬರೆದ್ರೆ ಓಕೆ, ಫಾರ್ ಬೆಟರ್. ಇಲ್ಲ ಅಂತಂದ್ರೆ ಅದಕ್ಕೆ ಏನೇನ್ ಐಟಮ್ಸ್ ಹಾಕಿದೀರಾ ಅಂತ ಅಲ್ಲಿ ಟೈಪ್ ಮಾಡ್ಬೇಕು. ಸೊ ನೆಕ್ಸ್ಟ್ ಅವತ್ತಿನ ಜೊತೆ ಅದ್ರದೊಂದು ಪೋಸ್ಟರ್ ಹಾಕ್ಬೇಕು. ಗೊತ್ತಾಯ್ತಲ್ಲ ರೂಲ್ಸ್ ಏನು ಅಂತಂದ್ರೆ, ಫಸ್ಟ್ ತಿಂಡಿ ಒಂದು ಡೆಕೋರೇಷನ್ ಮಾಡ್ತೀರಾ, ಸೆಕೆಂಡು ಅದ್ರ ಜೊತೆಗೆ ಶುಭಾಶಯನಾದ್ರೂ ಹೇಳ್ಬೋದು. ಅಥವಾ ನೆಕ್ಸ್ಟ್ ಇನ್ನೊಂದು ಫೋಟೋ ಹಿಡ್ಕೊಂಡು, ನೀವು ಮಾಡಿರೋ ತಿಂಡಿಯನ್ನ ಒಂದು ಫೋಟೋ ಹಿಡ್ಕೊಂಡು ಇದು ಮಾಡ್ತೀರಾ, ಅದನ್ನಾದ್ರೂ ವಿಡಿಯೋ ಮಾಡಿ ಒಂದು ಶುಭಾಶಯ ಹೇಳ್ಬೋದು. ನೀವು ತಿಂಡಿ ಜೊತೆಗಾದ್ರೂ ಹೇಳ್ಬೋದು, ಅಥವಾ ನೀವು ಫೋಟೋ ಹಿಡ್ಕೊಂಡಾದ್ರೂ, ತಿಂಡಿ ಫೋಟೋ ಹಿಡ್ಕೊಂಡಾದ್ರೂ ನೀವು ಹೇಳ್ಬೋದು, ಅಥವಾ ಅದನ್ನೇ ವಿಡಿಯೋ ಮಾಡಿ ಹಾಕ್ಬೋದು. ಒಂದು ತಿಂಡಿ ಫೋಟೋ, ಒಂದು ನೀವು ತಿಂಡಿ ಹಿಡ್ಕೊಂಡಿರೋ ಫೋಟೋ, ತಿಂಡಿ ಐಟಮ್ಸ್ನ ಹಿಡ್ಕೊಂಡಿರೋ ಫೋಟೋ, ಅದ್ರ ಜೊತೆಗೆ ಒಂದು ವಿಡಿಯೋ. ನೀವು ತಿಂಡಿ ಜೊತೆಗಾದ್ರೂ ವಿಡಿಯೋ ಮಾಡ್ಬೋದು, ತಿಂಡಿ ಹಿಡ್ಕೊಂಡಾದ್ರೂ ವಿಡಿಯೋ ಮಾಡ್ಬೋದು. ದೀಪಾವಳಿ ಹಬ್ಬದ ಶುಭಾಶಯ ಅಂತ ಹೇಳ್ಬೇಕು. ಓಕೆನಾ? ಶುಭಾಶಯದ್ದು ಒಂದು ವಿಡಿಯೋ. ಅದ್ರ ಜೊತೆಗೆ ಒಂದು ಪೋಸ್ಟರ್, ನಾನು ಹಾಕಿರ್ತಕ್ಕಂಥ ಅವತ್ತಿಂದೇ ಪೋಸ್ಟರ್ ಹಾಕ್ಬೇಕು. ಅಂದ್ರೆ ಅವಲಕ್ಕಿ ಇದ್ದ ದಿವಸ ಅವಲಕ್ಕಿ ಪೋಸ್ಟ್ರು, ಕುರ್ಕುಲ್ ತಿಂಡಿ ಇದ್ದ ದಿವಸ ಕುರ್ಕುಲ್ ತಿಂಡಿ ಪೋಸ್ಟ್ರು, ಸಿಹಿ ತಿಂಡಿ ಇದ್ದ ದಿವಸ ಸಿಹಿ ತಿಂಡಿ ಪೋಸ್ಟ್ರು. ನಮ್ಮ ಲಾಸ್ಟ್ ಒನ್ ಬಂದ್ಬಿಟ್ಟು ರೆಸಿಪಿ ಆದ್ರೂ ಓಕೆ. ರೆಸಿಪಿ ಇಲ್ಲ ಅಂತಂದ್ರೆ ನೀವು ಏನ್ ಐಟಮ್ಸ್ನ ಅದಕ್ಕೆ ಹಾಕಿದೀರಾ ಅದನ್ನ ನೀವು ಟೈಪ್ ಮಾಡಿ ಹಾಕ್ಬೇಕಾಗುತ್ತೆ. ಇಷ್ಟು, ಏನು ಅಂತ ದೊಡ್ಡ ರೂಲ್ಸ್ಗಳಿಲ್ಲ. 5 ರೂಲ್ಸು, 4 ಫೋಟೋ ಒಂದು ವಿಡಿಯೋ, ತಿಂಡಿ ಒಂದು ಫೋಟೋ, ತಿಂಡಿ ಹಿಡ್ಕೊಂಡಿರೋದೊಂದು ಫೋಟೋ, ಪೋಸ್ಟ್ರು, ರೆಸಿಪಿ ಅಥವಾ ಐಟಮ್ಸ್, ಒಂದು ಶುಭಾಶಯದ ವಿಡಿಯೋ. ಸೊ 5 ರೂಲ್ಸ್ ಇರುತ್ತೆ. ಈ 5 ರೂಲ್ಸ್ನ ಹಾಕಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಎಲ್ಲರೂ ತುಂಬಾ ಚೆನ್ನಾಗಿ, ನಿಜ ನನಗೆ ತುಂಬಾ ಚೆನ್ನಾಗಿ ಈ ಸರಿ ನೋಡಿ ಸರ್ಟಿಫಿಕೇಟ್ ನಂದೇ ಲೇಟ್ ಆಯ್ತು. ಯಾಕಂತಂದ್ರೆ ನೀವೆಲ್ಲ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದೀರಾ. ಅದು ಸ್ವಲ್ಪ 9 ಫೋಟೋ ಹಾಕಬೇಕು, ಮತ್ತೆ ನಾನು ಒಂಚೂರು ಇದು ಬ್ಯುಸಿನಲ್ಲಿ ಇದ್ದೆ ಅಂತ ಸ್ವಲ್ಪ ಆಗ್ಲಿಲ್ಲ. ಸೊ ಆಲ್ರೆಡಿ ನಾನು 34 ಹಾಕಿದೀನಿ. ಇವಾಗ ಒಂದು 5 ಮಾಡಿದೀನಿ, ಇನ್ನೊಂದು 10 ಇದೆ, ಆಲ್ಮೋಸ್ಟ್ 10 ಇದೆ. ಅದು ಬೇಗ ಹಾಕ್ತೀನಿ. ಯಾರಿಗೆ ಬಂದಿಲ್ಲ ಸ್ವಲ್ಪ ಒಂದು ದಿನ ತಡ್ಕೊಂಡ್ರೆ ನಾನು ಹಾಕ್ತೀನಿ, ಖಂಡಿತ ಹಾಕ್ತೀನಿ. ಸ್ವಲ್ಪ
ತಡವಾಗಿದ್ದಕ್ಕೆ ಕ್ಷಮೆ ಇರಲಿ. ನಾನು ಹಾಕಬೇಕಾಗಿತ್ತು, ಬಟ್ ನಾನು ಒಂಚೂರು ಓಡಾಟದಿಂದ ಸ್ವಲ್ಪ ಲೈಟಾಗಿ ಹುಷಾರಿಲ್ದಂಗೆ ಆಗಿತ್ತು, ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ಅಂತ. ಖಂಡಿತ ಯಾರು ಪಾಪ ಎಲ್ಲರೂ ನೀವು ಮೆಸೇಜ್ ಮಾಡ್ತಾ ಇದ್ದೀರಾ, ನಂದು ಸರ್ಟಿಫಿಕೇಟ್ ಬಂದಿಲ್ಲ, ನನ್ನ ಸರ್ಟಿಫಿಕೇಟ್ ಬಂದಿಲ್ಲ ಅಂತ. ಖಂಡಿತ ನಾನು ಮಾಡ್ತಾ ಇದ್ದೀನಿ, ನಾನು ನೋಡ್ತಾ ಇರ್ತೀನಿ ಪೋಸ್ಟರ್ಸ್ನ ಎಲ್ಲರದೂ. ಸ್ವಲ್ಪ ಒಂಚೂರು ನನಗೆ ಇದೊಂದ್ಸರಿ ಕ್ಷಮೆ ಇರಲಿ, ಒಂದು ದಿನ ಅಥವಾ 2 ದಿನ ಟೈಮ್ ಕೊಡಿ. ಖಂಡಿತವಾಗ್ಲೂ ದೀಪಾವಳಿ ಹಬ್ಬದ ಒಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಒಂದು ಈ ಹಬ್ಬ ಒಂದು ತುಂಬಾ ಅದನ್ನ ಹೇಳಕ್ಕೆ ನನಗೊಂದು ಖುಷಿ. ತುಂಬಾ ಚೆನ್ನಾಗಿ ಪಟಾಕಿ ಹೊಡಿತೀರಾ, ತುಂಬಾ ಚೆನ್ನಾಗಿ ತಿಂಡಿಗಳು ಮಾಡಿರ್ತೀರಾ, ತುಂಬಾ ಚೆನ್ನಾಗಿ ರೆಡಿ ಆಗಿರ್ತೀರಾ ಅಲ್ವಾ. ಇಲ್ಲಿ ಹಾಡು ಹೇಳೋ ಟೈಮ್ನ ನೀವು ಈ ಒಂದು ಇದಕ್ಕೆ ಸ್ಪೆಂಡ್ ಮಾಡ್ತೀರಾ. ಹಾಡು ಯಾವಾಗ್ಲೂ ಹೇಳ್ತಾ ಇರ್ತೀರಾ, ಸೊ ಇದೊಂದು ಸ್ವಲ್ಪ ಚೇಂಜ್ ಇರಲಿ ಅಂತ. ನೀವೆಲ್ಲ ಮಾಡ್ತೀರಾ ನನಗೆ ಗೊತ್ತು, ಯಾಕಂದ್ರೆ ನೀವೆಲ್ಲ ನನಗಿಂತ ಎಕ್ಸ್ಪೀರಿಯನ್ಸ್ಡೇ ಗೊತ್ತು ನನಗೆ. ಆದ್ರೂ ನನ್ಗಷ್ಟು ಬರುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲರೂ ಮಾಡ್ತೀರಾ. ಬಟ್ ಅದನ್ನ ಒಂದು ಥೀಮ್ ಪ್ರಕಾರ ತಗೊಂಡು ಒಂದು ಮಾಡೋಣ ಅಂತ ನನ್ ಖುಷಿ. ಅದಕ್ಕೋಸ್ಕರ ಯಾಕಂದ್ರೆ ಯಾವಾಗ್ಲೂ ಹಾಡು ಡ್ಯಾನ್ಸು ಸ್ವಲ್ಪ ದಿನ ಆಯ್ತು, ಇವಾಗ ಭಜನೆಗಳು ಹಾಡು ಡ್ಯಾನ್ಸು ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮತ್ತಿನ್ನು ವಿಜಯದಾಸರ ಆರಾಧನೆ ಬರುತ್ತೆ, ಬೇರೆ ಪುರಂದ್ರದಾಸರ ಆರಾಧನೆ ಬರುತ್ತೆ, ಮತ್ತೆ ನಾವು ಅವಾಗ ಅದೆಲ್ಲ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಒಂದು ಹಬ್ಬದಲ್ಲಿ ಒಂದು ಚೇಂಜ್ ಇರಲಿ ಅಂತ ನನ್ನ ಆಸೆ. ಸೊ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಥೀಮ್ನ ಅಲ್ವಾ, ಇನ್ನೊಂಚೂರು ಚೇಂಜಸ್ ಇರಲಿ ಅಂತ. ಸೊ ಅದಕ್ಕೋಸ್ಕರ ನಿಮಗೂ ಇಷ್ಟ ಆಗಿದೆ ಥೀಮ್ ಅನ್ಕೊಳ್ತೀನಿ. ನಾವು ಏನ್ ಮಾಡೋಣ ಅಂದ್ರೆ ಜಾಸ್ತಿ ಥೀಮ್ ಕೊಡಲ್ಲ ನಾನು, ಒಂದೊಂದು ಥೀಮ್ ಕೊಟ್ರೆ ಅದನ್ನೇ ಒಂದು ಪರ್ಫೆಕ್ಟ್ ಆಗಿ ನೀಟಾಗಿ ಮಾಡ್ಕೊಂಡು ಹೋಗೋಣ ಅನ್ನೋದೇ ನನ್ ಖುಷಿ. ಯಾಕಂದ್ರೆ ತುಂಬಾ ಥೀಮ್ಗಳು ಕೊಟ್ಬಿಟ್ಟು, ಹಾಡು ಕೊಟ್ಬಿಟ್ಟು, ಇದನ್ನು ಕೊಟ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಮಾಡಿದ್ರೆ ಮಾಡೋರ್ಗುನು ಕಷ್ಟ, ನಮ್ಗುನು ನೋಡಕ್ಕೂ ಅದೇ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡೋಣ, ಈ ಸರಿ ಈ ಒಂದು ಹೊಸ ಥೀಮ್ ಅನ್ನ ಹೇಳ್ಬೇಕು ಅನ್ನಿಸ್ತು. ನೀವೆಲ್ಲ ಮಾಡ್ತೀರಿ ಅಂತಾನು ನನಗೆ ಗೊತ್ತು, ಆದ್ರೂ ನನ್ನ ಒಂದು ಕರ್ತವ್ಯ ನಾನು ಒಂದು ಹೇಳ್ಬೇಕಲ್ಲ ನಿಮ್ಗೆ. ಸೊ ಅದಕ್ಕೋಸ್ಕರ ಬಂದೆ. ಥೀಮ್ಗಳಿಟ್ಟಂಗೆ ನಿಮ್ಗೂ ಒಂದು ಖುಷಿ, ನನಗೂ ಒಂದು ಖುಷಿ, ಏನಾದ್ರೂ ಹೊಸದಿರ್ಲಿ ಅಂತ. ನೆಕ್ಸ್ಟ್ ಮತ್ತೇನಾದ್ರೂ ಹೊಸದು ಹುಡ್ಕೋಣ. ಬಟ್ ಈ ಸರಿ ಒಂದು ಥೀಮ್ ಅಂತಂದಾಗ ತಿಂಡಿಗಳು, ಓಕೆನಾ, ಕುರ್ಕುಲ್ ತಿಂಡಿಗಳು. ಎಲ್ಲರೂ ಹೇಗ್ ಮಾಡ್ತೀರಾ, ಚೆನ್ನಾಗಿತ್ತಂದ್ರೆ ನಾನು ಮನೆಗೆ ಬಂದ್ಬಿಡ್ತೀನಿ ಆಯ್ತಾ. ಯಾರು ಚೆನ್ನಾಗಿ ಒಂದು ಫೋಟೋ ಹಾಕಿದ್ರಾ, ಸೊ ಅವತ್ತೇ ಮನೆಗೆ ಬಂದ್ಬಿಡ್ತೀನಿ ನಾನು. ಬರ್ಲಾ ಬಾ ಅಂದ್ರೆ ಬಂದ್ಬಿಡ್ತೀನಿ. ಸೊ ಇರ್ಲಿ, ಫೋಟೋದಲ್ಲೇ ನಾನು ನನ್ನ ಗ್ರೂಪಲ್ಲಿ ನೀವು ಹಾಕ್ತಿರಲ್ಲ, ತಿಂದದಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ ನನಗೆ. ನೀವು ಫೋಟೋಗಳು ಹಾಕೋದ್ರಿಂದನೇ ನನಗೆ ಖುಷಿ. ಸೊ ಅದಕ್ಕೋಸ್ಕರ ನಿಮ್ಮನೆ ತಿಂಡಿಗಳು ಹೇಗಿರುತ್ತೆ ಅನ್ನೋದನ್ನ ನೋಡಬೇಕು ಅಂತ ನನಗೊಂದು ಆಸೆ. ಸೊ ಅದಕ್ಕೋಸ್ಕರ ಈ ಥೀಮ್, ಓಕೆನಾ. ಯಾರು ವಿಡಿಯೋಸ್ ನೋಡಿಲ್ಲ ಒಂದ್ಸರಿ ನೋಡಿ, ಆಮೇಲೆ ರೂಲ್ಸ್ನ ನಾನು ಟೈಪ್ ಮಾಡಿ ಹಾಕ್ತೀನಿ, ನಾನು ಪೋಸ್ಟರ್ಗಳನ್ನ ಹಾಕ್ತೀನಿ, ಅವತ್ತಿಂದ ಅವತ್ತೇ ಪೋಸ್ಟರ್ ಹಾಕಿ. ರೂಲ್ಸ್ಗಳು ತುಂಬಾ ಈಸಿ ಆಗಿದೆ, ತುಂಬಾ ಖುಷಿ ಕೊಡುತ್ತೆ ಅಂತ ಅನ್ಕೊಂಡಿದೀನಿ. ಈ ಥೀಮು ಎಲ್ಲರೂ ಮಾಡ್ತೀರಾ ಅಂತ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದೀನಿ. 100-200% ನಾನೇ ಕಾನ್ಫಿಡೆನ್ಸ್ ತಗೊಂಡಿದ್ದೀನಿ. ಯಾಕಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಗಳು ಆಲ್ಮೋಸ್ಟ್ ತುಂಬಾ ಜನ ಕೈ ರುಚಿನೂ ನೋಡ್ಬಿಟ್ಟಿದೀನಿ ನಾನು. ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತಾನು ನನಗೆ ಗೊತ್ತು. ಆದ್ರೂ ಅದೇನೋ ಥೀಮಲ್ಲಿ ಅಂತ ಬರ್ಲಿ ಅನ್ನೋದು ನನ್ನ ಆಸೆ, ಓಕೆನಾ. ಓಕೆ, ಹಂಗಿದ್ರೆ ಎಲ್ಲರೂ ನೋಡ್ತಾ ಇದ್ದೀರಾ. ಎಲ್ಲರಿಗೂ ಗೀತಾ ಮೇಡಮ್ ನೋಡ್ತಾ ಇದ್ದಾರೆ, ಗೀತಾ ಎಂಬಟ್ಟು, ನಿರೂಪ ಮೇಡಮ್ ನೋಡ್ತಾ ಇದ್ದಾರೆ, ಬಸವರಾಜ್ ಸರ್ ನೋಡ್ತಾ ಇದ್ದಾರೆ, ಪಾಂಡುರಂಗ್ ದೇಸಾಯಿ ಸರ್ ನೋಡ್ತಾ ಇದ್ದಾರೆ, ಆಶಾ ಬಿಜಿ ನೋಡ್ತಾ ಇದ್ದಾರೆ, ಪ್ರಭಾ ಮೇಡಮ್ ಹೇಗಿದ್ದೀರಾ, ಪ್ರಭಾ ರಘು ಮೇಡಮ್ ನೋಡ್ತಾ ಇದ್ದಾರೆ, ಸರ್ ಹೇಗಿದ್ದಾರೆ, ರಾಘವೇಂದ್ರ ಸರ್ ಹೇಗಿದ್ದಾರೆ, ಆಮೇಲೆ ಹೇಮಾವತಿ ನೋಡ್ತಾ ಇದ್ದಾರೆ, ಅಚ್ಯುತ್ ಮೂರ್ತಿ ಸರ್ ನೋಡ್ತಾ ಇದ್ದಾರೆ, ಉಮಾದೇವಿ ಅವ್ರು ನೋಡ್ತಾ ಇದ್ದಾರೆ, ಸಿದ್ಲಿಂಗೇಶ್ ಸ್ವಾಮಿ ಅವ್ರು ನೋಡ್ತಾ ಇದ್ದಾರೆ, ಪುಷ್ಪಾ ಕುಲಕರ್ಣಿ ಅವ್ರು ನೋಡ್ತಾ ಇದ್ದಾರೆ. ಸೊ ಶ್ರೀಮತಿ ಅಮ್ಮ ನೋಡ್ತಾ ಇದ್ದಾರೆ. ಶ್ರೀಮತಿ ಅಮ್ಮ, ನಿಮ್ ಕವನಗಳು ತುಂಬಾ ಚೆನ್ನಾಗಿರುತ್ತೆ, ಕವನಗಳದ್ದು ಇನ್ನೊಂದು ಥೀಮ್ ಕೊಡ್ತೀನಿ, ಜಸ್ಟ್ ಇವಾಗ ತಿಂಡಿದ್ ಕೊಡೋಣ ಅಂತ. ಸೀಮಾ ಘಟಿಕಾರ ಅವ್ರು ನೋಡ್ತಾ ಇದ್ದಾರೆ, ಸತೀಶ್ CS ಅವ್ರು ನೋಡ್ತಾ ಇದ್ದಾರೆ, ಆಮೇಲೆ ನಮ್ಮ ರವಿ ಸರ್ ನೋಡ್ತಾ ಇದ್ದಾರೆ, ನಿರೂಪಾ ಮೇಡಮ್ ನೋಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ, ಎಲ್ಲರೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತೀರಾ. ನೀವು ಪಾರ್ಟಿಸಿಪೇಟ್ ಮಾಡೋದೇ ನನಗೊಂದು ತುಂಬಾ ಖುಷಿ ಆದಂತ ವಿಚಾರ. ಓಕೆ, ಹಾಗಿದ್ರೆ ಯಾರ ಹೆಸರು ಬಿಟ್ಟಿದ್ದೀನೋ ಗೊತ್ತಿಲ್ಲ, ಯಾಕಂದ್ರೆ ಯಾರು ನೋಡ್ತಾ ಇದ್ರೆ ಸರಿ ಕಾಣಿಸ್ತಾ ಇಲ್ಲ ನನಗೆ, ಸರಿ ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲರ ಹೆಸರು ಹೇಳಿದೀನಿ. ಯಾರ್ದನ್ನ ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ನಿಮ್ಮ ಮೆಸೇಜ್ಗೆ ನಾನು ಅಲ್ಲೇ ಮೆಸೇಜ್ ಮಾಡ್ತೀನಿ, ಓಕೆನಾ. ಹಾಗಿದ್ರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀರಾ. ನಾನು ಪೋಸ್ಟರ್ ಹಾಕ್ತೀನಿ, ನೀವು ಅದನ್ನ ಮಾಡಿ, ಮತ್ತೆ ರೂಲ್ಸ್ ಇರುತ್ತೆ, ಆ ರೂಲ್ಸ್ ಪ್ರಕಾರ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.